ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಫಿಸಿಕ್ಸ್ ವಾಲಾ. ಸೊ ಈ ವಿಡಿಯೋಲಿ ಈ ಕೊಟ್ಟಿರುವ ಡೆಫಿನೈಟ್ ಇಂಟಿಗ್ರಲ್ಸ್ ಟಾಪಿಕಿಂದ ಏನು ಕ್ವಶನ್ ಇದೆ, ನಾವು ಯಾವ ರೀತಿ ಸಾಲ್ವ್ ಮಾಡ್ಬೋದು ಅಂತ ಈ ವಿಡಿಯೋಲಿ ಅರ್ಥ ಮಾಡಿಕೊಳ್ಳೋಣ. ಸೊ ಕ್ವಶನ್ ಏನು ಹೇಳ್ತಿದೆ ನೋಡಿ, ಇಂಟಿಗ್ರೇಷನ್ ಫ್ರಾಮ್ 0 to 1 ರೂಟ್ ಆಫ್ 1+x ಡಿವೈಡೆಡ್ ಬೈ 1 - x dx ಇಸ್ ಈಕ್ವಲ್ ಟು. ಓಕೆ, ಈ ಇಂಟಿಗ್ರೇಷನ್ ಸಾಲ್ವ್ ಮಾಡಿದ ಮೇಲೆ ನಮ್ಗೆ ಏನು ಆನ್ಸರ್ ಸಿಗುತ್ತೆ ಅಂತ ನಾವು ಕಂಡುಹಿಡಬೇಕು. ಓಕೆ, ಸೊ ಈ ಇಂಟಿಗ್ರೇಷನ್ ಸಾಲ್ವ್ ಮಾಡಲಿಕ್ಕೆ ಸ್ಟೂಡೆಂಟ್ಸ್ ಐ ವಿಲ್ ಗಿವ್ ಯು ಒನ್ ಇಂಪಾರ್ಟೆಂಟ್ ಕೀ ಕಾನ್ಸೆಪ್ಟ್. ಕೀ ಕಾನ್ಸೆಪ್ಟ್ ಏನಂದರೆ ಸಬ್ಸ್ಟಿಟ್ಯೂಷನ್ ಇನ್ ಯೋರ್ ಮಲ್ಟಿಪಲ್ ಇಂಟಿಗ್ರಲ್. ಓಕೆ, ಸೊ ಸಪೋಸ್ ಇಂಟಿಗ್ರೇಷನ್ ಫ್ರಮ್ a to b ಎಫ್ ಆಫ್ ಈ ಥರ ಒಂದು ಫಂಕ್ಷನ್ ಇದೆ, ಯಾವುದೋ ಒಂದು ಫಂಕ್ಷನ್ ಇದೆ ಎಫ್ ಆಫ್ ಜಿ ಆಫ್ ಎಕ್ಸ್ ಇಂಟು ಜಿ ಡ್ಯಾಶ್ ಆಫ್ ಎಕ್ಸ್ ಡಿ ಎಕ್ಸ್. ಓಕೆ, ಫಂಕ್ಷನ್ ಕೂಡ ಇದೆ, ಅದರ ಡೆರಿವೇಟಿವ್ ಕೂಡ ಇದೆ. ಸೊ ಈ ಥರ ಇದ್ದಾಗ ನಾವು ಏನು ಮಾಡ್ತೀವಿ ಅಂದರೆ ಪುಟ್ ಯೋರ್ ಜಿ ಆಫ್ ಎಕ್ಸ್ ಈಕ್ವಲ್ ಟು ಟಿ ಅಂತ ಅಸ್ಯೂಮ್ ಮಾಡ್ತೀವಿ. ಓಕೆ, ಸೊ ಇಲ್ಲಿಂದ ಡಿಫ್ರೆನ್ಷಿಯೇಟ್ ಮಾಡಿದರೆ ಏನು ಬರುತ್ತೆ ನೋಡಿ, ಜಿ ಡ್ಯಾಶ್ ಆಫ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ. ಕರೆಕ್ಟ್. ಇವಾಗ ಏನಾಗುತ್ತೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ನೋಡಿ, ಇಲ್ಲಿ ಕೊಟ್ಟಿರೋ ಲಿಮಿಟ್ಸ್ ಏನಿದೆ ಅಲ್ಲ, ದೀಸ್ ಆರ್ ಆಫ್ ಎಕ್ಸ್ ಲಿಮಿಟ್ಸ್. ನಾವೇನು ಮಾಡ್ತಿದ್ದೀವಿ ಇವಾಗ, ಇದೇ ಲಿಮಿಟ್ ವಿ ಆರ್ ಡೂಯಿಂಗ್ ಎಫ್ ಆಫ್ ಟಿ ಜಿ ಡ್ಯಾಶ್ ಆಫ್ ಎಕ್ಸ್ ಡಿ ಎಕ್ಸ್ ಇಸ್ ನಥಿಂಗ್ ಬಟ್ ಡಿ ಟಿ. ಟಿ ಕನ್ವರ್ಟ್ ಮಾಡ್ತಿದ್ದೀವಿ. ಸೊ ಲಿಮಿಟ್ಸ್ ಕೂಡ ಟೀದ್ ಬೇಕಲ್ವಾ. ಸೊ ಅದು ಯಾವ ರೀತಿ ಫೈಂಡ್ ಮಾಡ್ತೀವಿ ಅಂದರೆ ಇಲ್ಲಿಂದ ಇಫ್ ಎಕ್ಸ್ ಈಸ್ ಈಕ್ವಲ್ ಟು ಎ. ಓಕೆ, ಎಕ್ಸ್ ಈಕ್ವಲ್ಸ್ ಟು ಎ, ಇಲ್ಲಿಂದ ಜಿ ವ್ಯಾಲ್ಯೂ ಏನಾಗುತ್ತೆ, ಟಿ ಈಸ್ ಈಕ್ವಲ್ಸ್ ಟು ಜಿ ಆಫ್ ಎ. ಸಪೋಸ್ ಇದು ಸಿ ಅಂತ ಕನ್ಸಿಡರ್ ಮಾಡೋಣ. ಸಿಮಿಲರ್ಲಿ ಇಫ್ ಯುವರ್ ಎಕ್ಸ್ ವ್ಯಾಲ್ಯೂ ಇಸ್ ಬಿ, ಟಿ ವಿಲ್ ಬಿ ಈಕ್ವಲ್ಸ್ ಟು ಜಿ ಆಫ್ ಬಿ. ಇದನ್ನು ಡಿ ಅಂತ ಕನ್ಸಿಡರ್ ಮಾಡೋಣ. ಸೊ ಅವಾಗೇನಾಗುತ್ತೆ ಸಿ ಟು ಡಿ. Okay, and so then again we integrate this f of t and substitute the limits between c and d. So this is known as your substitution in definite integral. Okay, definite integral ಅಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಬೇಕಂದ್ರೆ ಅದು ಲಿಮಿಟ್ಸ್ ಕೂಡ ಏನಿರುತ್ತಲ್ಲ ಅದು ಕೂಡ ಚೇಂಜ್ ಆಗುತ್ತೆ. ಫೈನ್. ಬಟ್ ಇಂಡೆಫಿನೈಟ್ ಇಂಟಿಗ್ರಲ್ಸ್ ಅಲ್ಲಿ ಲಿಮಿಟ್ ಇರಲ್ಲ, ಸೊ ಅದು ಕೇಸಲ್ಲಿ ಮ್ಯಾಟ್ರ್ ಆಗಲ್ಲ. ಫೈನ್ ಸ್ಟೂಡೆಂಟ್ಸ್, ಅಂಡರ್ಸ್ಟುಡ್? ಓಕೆ, ಸೊ ಇವಾಗ ಇದು ಅವ್ರು ಏನು ಕೊಟ್ಟಿದ್ದಾರಲ್ಲ, let I be is equals to integral 0 to 1 under root 1+x divided by 1 - x dx. Clear? Integral 0 to 1 root of 1+x divided by 1 - x dx. So next ಏನು ಮಾಡೋಣ, ಇನ್ಸೈಡ್ ರೂಟ್ ನಾವು ಒಂದು ರ್ಯಾಷನಲೈಸೇಷನ್ ಮಾಡ್ಕೊಳ್ಳೋಣ, ಟರ್ಮ್ ಸಿಂಪ್ಲಿಫೈ ಮಾಡಲಿಕ್ಕೆ. ಓಕೆ, 1 under root 1+x divided by 1 - x into ಡಿನಾಮಿನೇಟರ್ ಏನಿದೆ ನೋಡಿ 1 - x ಇದೆ. ಸೊ ಅಲ್ಲಿ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ 1+x ಡಿವೈಡೆಡ್ ಬೈ 1 - x. ಸಾರಿ, 1+x ಆ್ಯಂಡ್ 1+x ರ್ಯಾಷನಲೈಸಿಂಗ್ ದ ಡಿನಾಮಿನೇಟರ್ ಮಾಡ್ತಿದ್ದೀನಿ ಸ್ಟೂಡೆಂಟ್ಸ್. ಸೊ ಇಲ್ಲಿಂದ ಏನಾಗುತ್ತೆ ನೋಡಿ, ಇವಾಗ ಐ ಈಸ್ ಈಕ್ವಲ್ಸ್ ಟು ಇಂಟಿಗ್ರಲ್ 0 to 1 ಅಂಡರ್ ರೂಟ್ 1+x ಅಂದರೆ 1+x ಹೋಲ್ ಸ್ಕ್ವೇರ್ ಮಲ್ಟಿಪ್ಲೈ ಮಾಡಿದರೆ, and denominator will become a minus b, a plus b, a square minus b square, that is 1 - x square dx. So ಇದನ್ನು ಯಾವ ರೀತಿ ಬರಿಬೋದು ಇವಾಗ, 1+x square we can take it outside the root. So integral 0 to 1 root of, okay, 1+x square, if we take outside it will be 1+x divided by under root 1 - x square dx. ಇದನ್ನು ಯಾವ ರೀತಿ ಬರಿಬೋದು ಸ್ಟೂಡೆಂಟ್ಸ್, ನೆಕ್ಸ್ಟ್ ಇವಾಗ ದಿಸ್ ವಿ ಕ್ಯಾನ್ ರೈಟ್ ಇಟ್ ಆಸ್ ಐ ಇಸ್ ಈಕ್ವಲ್ಸ್ ಟು ಇಂಟಿಗ್ರಲ್ 0 to 1 ಡಿವೈಡೆಡ್ ಬೈ ಅಂಡರ್ ರೂಟ್ 1 - x square ಪ್ಲಸ್ ಇಂಟಿಗ್ರಲ್ 0 to 1 x ಡಿವೈಡೆಡ್ ಬೈ ಅಂಡರ್ ರೂಟ್ 1 - x square dx. ಓಕೆ, ಈ ರೀತಿ ಬರಿಬೋದಲ್ಲ, ಸಪ್ರೇಟ್ ಮಾಡಿ. ಹಿಯರ್ ಆಲ್ಸೋ dx. ಇವಾಗ ಏನು ಮಾಡ್ತಿದ್ದೀನಿ, I'll name this as I1 and this as I2. So separately solve ಮಾಡೋಣ ಇವಾಗ. I1 ಏನಿದೆ ನೋಡಿ, I1 is nothing but integral 0 to 1 divided by under root 1 - x square dx. So ಇದು ಇಂಟಿಗ್ರೇಷನ್ ಏನು ಸ್ಟೂಡೆಂಟ್ಸ್, 1 divided by 1 - x square, it is nothing but sin inverse of x, limit of integration between 0 and 1. Okay, so substitute ಮಾಡಿದರೆ we will get here as what, sin inverse of 1 minus sin inverse of 0. Correct? So therefore
I1 will be equals to what? Sine inverse of 1 is nothing but students pi by 2, correct? Sine inverse of 0 is nothing but 0. So I1 ಏನು ಸಿಕ್ಕಿತ್ತು ನಮಗೆ ಇದು. ಓಕೆ, ಸೊ ಸಪೋಸ್ ದಿಸ್ ಇಸ್ ಯುವರ್ ಎ I1 ವ್ಯಾಲ್ಯೂ. ಲಾಸ್ಟಿಗೆ ಏನು ಮಾಡೋಣ ಅಂದರೆ I1 I2 ಸಪ್ರೇಟ್ಲಿ ಫೈಂಡ್ ಮಾಡಿ ವಿಲ್ ಸಬ್ಸ್ಟಿಟ್ಯೂಟ್ ಓವರ್ ಹಿಯರ್ ಟು ಗೆಟ್ ದ ರಿಕ್ವೈರ್ಡ್ ಆನ್ಸರ್. I2 ಏನಿದೆ ಇವಾಗ? I2 ಇಸ್ ನಥಿಂಗ್ ಬಟ್ ಇಂಟಿಗ್ರಲ್ 0 to 1 x ಡಿವೈಡೆಡ್ ಬೈ ಅಂಡರ್ ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್. ಸೊ ಇವಾಗ ಏನು ಮಾಡೋಣ? ಲೆಟ್ ಅಸ್ ಸಬ್ಸ್ಟಿಟ್ಯೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಆ್ಯಸ್ ಈಕ್ವಲ್ ಟು ಟಿ. ಸೊ ಇಲ್ಲಿಂದ ಡಿಫ್ರೆನ್ಷಿಯೇಟ್ ಮಾಡಿದರೆ ಏನು ಬರುತ್ತೆ ನೋಡಿ. ಇಫ್ ಯು ಡಿಫ್ರೆನ್ಷಿಯೇಟ್ ದಿಸ್ ವಿ ವಿಲ್ ಗೆಟ್ ಮೈನಸ್ 2x dx is equals to dt. ಇವಾಗ ಮೇಲ್ಗಡೆ ಏನಿದೆ? ಹಿಯರ್ ಇಟ್ ಈಸ್ x dx. ಸೊ ಫ್ರಮ್ ಹಿಯರ್ ಇಟ್ ವಿಲ್ ಬಿ ನಥಿಂಗ್ ಬಟ್ 2 dx. ಓಕೆ, 2 ಬೇಡ, x dx. x dx is nothing but minus dt by 2. ಓಕೆ, x dx is nothing but minus dt by 2. ನೆಕ್ಸ್ಟ್ ಏನಾಗುತ್ತೆ ನೋಡಿ, ಇವಾಗ ಇದು ಸಬ್ಸ್ಟಿಟ್ಯೂಷನ್ ಇನ್ ಏನು? ಡೆಫಿನೈಟ್ ಇಂಟಿಗ್ರಲ್ ಅಲ್ವಾ? ಸಬ್ಸ್ಟಿಟ್ಯೂಷನ್ ಇನ್ ಡೆಫಿನೈಟ್ ಇಂಟಿಗ್ರಲ್. ಸೊ ಆ ಥರ ಇದ್ದಾಗ ನಾವು ಏನು ಮಾಡಬೇಕು? ಲಿಮಿಟ್ಸ್ ಆಫ್ ಇಂಟಿಗ್ರೇಷನ್ ಕೂಡ ವಿ ಹ್ಯಾವ್ ಟು ಚೇಂಜ್ ನೋ. ಸೊ ನೋಡಿ, ಇಲ್ಲಿ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಇದ್ದಾಗ ಟಿ ವ್ಯಾಲ್ಯೂ ಏನಾಗುತ್ತೆ? ಟಿ ವ್ಯಾಲ್ಯೂ ಇಸ್ ನಥಿಂಗ್ ಬಟ್ 1. ಓಕೆ, ಮತ್ತು ಎಕ್ಸ್ ವ್ಯಾಲ್ಯೂ ಇಸ್ ಈಕ್ವಲ್ಸ್ ಟು 1 ಇದ್ದಾಗ ಟಿ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ಸ್ ಟು 0. ಓಕೆ, ಸೊ ಇದನ್ನೆಲ್ಲ ಕನ್ಸಿಡರ್ ಮಾಡಿ ಇವಾಗ ನಿಮ್ದು I2 ಏನಾಗುತ್ತೆ ನೋಡಿ. ಲಿಮಿಟ್ಸ್ ಆಫ್ ಇಂಟಿಗ್ರೇಷನ್ ಏನಾಗುತ್ತೆ? ಇಟ್ ವಿಲ್ ಬಿ ಫ್ರಮ್ 1 to 0, ಕರೆಕ್ಟ್? ಎಕ್ಸ್ ಡಿ ಎಕ್ಸ್ ಇಸ್ ನಥಿಂಗ್ ಬಟ್ ವಾಟ್? ಮೈನಸ್ ಡಿ ಟಿ ಬೈ 2. ಮತ್ತು ಇದು ಏನಿದೆ ನೋಡಿ, ನಿಮ್ಮದು ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ವಿ ಹ್ಯಾವ್ ಟೇಕನ್ ಇಟ್ ಆಸ್ ಟಿ, ಕರೆಕ್ಟ್? 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಸ್ ಟಿ, ಸೊ ಇಟ್ ವಿಲ್ ಬಿಕಮ್ ರೂಟ್ ಟಿ, ಕರೆಕ್ಟ್ ಸ್ಟೂಡೆಂಟ್ಸ್? ಇವಾಗ ನೋಡಿ, ದಿಸ್ ವಿಲ್ ಬಿ ನಥಿಂಗ್ ಬಟ್ ವಾಟ್? ಮೈನಸ್ ಹೊರಗಡೆ ತಗೊಂಡು ಬಂದರೆ ಇಂಟಿಗ್ರೇಷನ್ ಆಫ್ 1/2 ರೂಟ್ ಟಿ ಇಸ್ ನಥಿಂಗ್ ಬಟ್ ರೂಟ್ ಟಿ and the limits of integration between 1 and 0. So minus ಹಾಗೆ ಇರಲಿ. if I substitute upper limit, so ಏನಾಗುತ್ತೆ? 0 minus if I substitute lower limit it will be 1. so minus of minus plus 1. so I2 value ಏನು ಬಂತು? from B. okay, ಇದು B. from I2 we got it as B. from I1 we got it as A. if we substitute over here we will get pi by 2 plus 1. ಕರೆಕ್ಟ್ ಸ್ಟೂಡೆಂಟ್ಸ್? pi by 2 plus 1. ಸೊ ಯಾವ್ದು ಆಪ್ಷನ್ ನೋಡಿ? ಆಪ್ಷನ್ ಸಿ, pi by 2 plus 1 is the correct choice for this question. ಅದು ಯಾವ ರೀತಿ ಬಂತು ಸ್ಟೂಡೆಂಟ್ಸ್? ಇದೇನು ಕೀ ಕಾನ್ಸೆಪ್ಟ್ ಇದೆ ಅಲ್ವಾ? ವಿ ಹ್ಯಾವ್ ಯೂಸ್ ದಿಸ್ ಕೀ ಕಾನ್ಸೆಪ್ಟ್ ಟು ಸಾಲ್ವ್ ದಿಸ್ ಕ್ವಶನ್. ಐ ಹೋಪ್ ಸ್ಟೂಡೆಂಟ್ಸ್ ಈ ವಿಡಿಯೋ ಅಲ್ಲಿ ಕೊಟ್ಟಿರೋ ಸೊಲ್ಯೂಷನ್ ನಿಮಗೆ ಅರ್ಥ ಆಗಿದೆ ಅಂತ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.